ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ, ನಮಃ ಶಿವಾಯ, ನಮಃ ಶಿವಾಯ. ರಾಯಚೂರಿಂದ ಬಂದಿದ್ದಾರೆ. ಇವ್ರಿಗೆ ನಾವು ಒಂದು ಅವರ ಚೆಕ್ ಮಾಡಬೇಕು ಅಂತ ಹೇಳಿ ಒಂದು ವಿಚಾರ ಇದೆ. ಈಗ ಅದನ್ನ ಮಾಡೋಣ. ನಿನಗೆ ಸಮ್ಮತ ಇದೆಯಪ್ಪ ಇದನ್ನ ಮಾಡೋದಕ್ಕೆ? ಮೊಬೈಲ್ಗಳೆಲ್ಲ ತೆಗೆದು ಕೊಟ್ಬಿಡಿ. ಈ ಕಡೆ ನಿಂತ್ಕೋ, ಇಲ್ಲಿ ನಿಂತ್ಕೋ, ಇಲ್ಲಿ. ಅದೇ ನಾವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇವರು ಹೊರಡುವಾಗ ಬರುವಾಗ ಯಾವ್ದೋ ಒಂದು ರಾವು ಹೊಡೆದಿರ್ತದೆ. ರಾವು ಹೊಡೆದಿದೆ ಈ ತರ ಇರ್ತದೆ. ಸರಿ, ಈಗ ಇದನ್ನ ನೋಡಿದ್ರಲ್ಲ, ಇಲ್ಲಿ ಶ್ರೀಚಕ್ರ ಇದೆ. ಶ್ರೀಚಕ್ರನ 3 ಪ್ರದಕ್ಷಿಣೆ ಮಾಡ್ಕೊಂಡು ಮೊಬೈಲ್ ಎಲ್ಲ ಕೊಡ್ಬೇಡ್ರಿ. ಚನ್ನಬಸವಪ್ಪ ಅವರು ಶ್ರೀಚಕ್ರನ 3 ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾರ. ಈಗ ನಾವು ಏನಿದೆ ಅವ್ರದ್ದು ನೋಡೋಣ. ಆವಾಗಲೇ ನಾವು ನೋಡೋದಕ್ಕೂ ಇವಾಗ ನಾವು ನೋಡೋದಕ್ಕೂ ವೇರಿಯೇಷನ್ಸ್ ನೋಡ್ರಿ ಯಾವ ತರ ಬರ್ತಾ ಇದೆ. ತಾಯಿ ಅನುಗ್ರಹ ಚೂರು ಮುಂದಕ್ಕೆ ಹೋಗ್ತಾ ಯಾವಾಗಲೇ ನೀವು ನೋಡಿದ್ರೆ ಈಗ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇದು ಈ ಪ್ರಕೃತಿಯ ವಿಸ್ಮಯ ಶಕ್ತಿ. ಅದು ಎಸ್, ಆಗ್ಲೇ ಇದ್ದಿದ್ದಕ್ಕೆ ಏನ್ ನಾವು ಕಂಡಿವಿ ಅಂತಂದ್ರೆ ಅವರಲ್ಲಿ ಅದು ಇವ್ರಿಗೆ ರಾವು ಆಗಿದೆ ಅಂತ ಹೇಳಿದೆ. ರಾವು ಅಂತಂದ್ರೆ ಅವ್ರು ಹೋಗೋ ದಾರಿನಲ್ಲೋ ಅಥವಾ ಅವ್ರು ಕಲಿಯುವಂತ ಜನನೋ ಅಥವಾ ಅವ್ರು ಕುಡಿಯುವಂತ ನೀರಲ್ಲೋ ಏನೋ ಒಂದು ವ್ಯತ್ಯಾಸ. ಒಂದು ಪ್ಲೇಸ್ ಹೋಗ್ತಾರೆ, ಆ ಪ್ಲೇಸ್ ಯಾವ್ದಾರ ಒಂದ್ರಲ್ಲಿ ಅವ್ರಿಗೆ ಅದು ಎಫೆಕ್ಟ್ ಆದಾಗ ಶರೀರ ಎಲ್ಲ ನೋವು ಬರೋದು, ಅಥವಾ ಸರಿಯಾಗಿ ನಿದ್ರೆ ಬರಲ್ಲ, ಅಥವಾ ಯಾವ್ದು ಕೈ ಬಾಯಿ ಸರಿಯಾಗಿ ಅಂಟೋದಿಲ್ಲ. ಎಷ್ಟೋ ದೈವ ಭಕ್ತಿ ಆಗಿರ್ತಾರೆ,
ಅದೇನೋ ಆಗ್ತಾ ಇಲ್ಲ ಅಂತ ಅನ್ನೋ ಒಂದು ಭಾವನೆಗಳು ನಮ್ಮಲ್ಲಿ ಏರ್ಪಟ್ಟಾಗುತ್ತೆ. ಕಾರಣ ಅಂದ್ರೆ ಆ ಸಣ್ಣದಾಗಿ ಲಾಕ್ ಆಗಿರ್ತದೆ ಅಷ್ಟೇ, ಇನ್ನೇನು ಅದೇನು ದೊಡ್ಡ ಆ ತರ ಏನು ಇರೋದಿಲ್ಲ ಅನ್ಕೊಳ್ಳಿ. ಈ ರೀತಿ ಇರ್ತದೆ. ಇಲ್ಲಿ ಏನಾಯ್ತು, ಈ ಪ್ರಕೃತಿಯ ವಿಸ್ಮಯ, ಶ್ರೀಚಕ್ರದ ವಿಸ್ಮಯದ ಶಕ್ತಿಯಿಂದ ಅವರು ಪ್ರದಕ್ಷಿಣ ಏನ್ ಮಾಡವ್ರೆ, ಆ ಪ್ರದಕ್ಷಿಣದಿಂದ ಅದು ಬಿಡುಗಡೆ ಆಗೋಗಿದೆ. ಅದು ಆ ಬಿಡುಗಡೆ ಆಗಿದ್ದೆ ನಮ್ಮ ಕಣ್ಣು ಮುಂದೆ ಇವತ್ತು ಚನ್ನಬಸಪ್ಪ ಅವ್ರದ್ದು ಇದು ಯೋಜನೆ. ಇಲ್ಲಿ ಯಾವುದೇ ತರ ಏನು ಮೋಡಿ ಮಾತು ಅವೆಲ್ಲ ಏನಿಲ್ಲ. ಇಲ್ಲಿ ಅವ್ರದ್ದು ಶಕ್ತಿ ಬಂದಿದ್ದೀರಾ, ನೀವು ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ವ್ಯಕ್ತಿ ಅಲ್ಲ ಶಕ್ತಿ, ಏನು ಪ್ರಕೃತಿನೇ ಶಕ್ತಿ. ಆ ತಾಯಿನಲ್ಲಿ, ಆ ಪ್ರಕೃತಿ ತಾಯಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿನ ನೀವು ಚಾರ್ಜ್ ಮಾಡ್ಕೊಳ್ತಾ ಇದ್ದೀರಾ. ಆಕೆ ಅನುಗ್ರಹ ನಿಮ್ಗೆ ಆಗಿದೆ, ಇಷ್ಟು ಹೇಳಬಲ್ಲೆ. ಇದು ಮೂಲಾಧಾರ ಚಕ್ರ. ಇದು 4 ದಳ ಉಳ್ಳವರಾಗಿರ್ತವೆ. ಇದು 4 ಮರಗಳಿವು. ಅವು ತಾವು ಬಿಟ್ಕೊ ಅವೇ ಇದು ಬಂದಿರೋದು. ಇದು ನಾವಿಲ್ಲಿ ಸ್ಥಾಪನೆ ಮಾಡಿದ್ದು 4. ಇದು ಮೂಲಾಧಾರ ಚಕ್ರ ಅಂತ ಹೇಳಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಗಣಪತಿ ಅಂತ ಹೇಳ್ಕೊಳ್ರಿ, ಗಣಪತಿ ಚಕ್ರ ಅಂತ ಹೇಳ್ತಾರೆ. ನಮ್ಮ ಇಚ್ಛಾಶಕ್ತಿ, ನಮ್ಮ ಕೋರಿಕೆಗಳಿಗೆ ಈಡೇರುವಂತದ್ದು ಇದೆಲ್ಲ ಈ ಚಕ್ರದಲ್ಲಿ ಧ್ಯಾನ ಮಾಡುವಂತ ಪ್ರಸಂಗ ಈ ರೀತಿ ಇರ್ತದೆ. ಇಲ್ಲ ಕುತ್ಕೊಂಡು ಸಾಕಷ್ಟು ಬೆಳಗ್ಗೆಯಿಂದನೂ ಸಾಕಷ್ಟು ಇದು ಐದನೇ ಬಾರಿ ಬಂದಿರೋ ಅಂತ ಗ್ರೂಪ್ ಇದು. ಇಲ್ಲಿ ಬಂದು ಅವ್ರ ಆಚರಣೆ ಮಾಡೋರಿದ್ರೆ ಅದನ್ನ ಹೇಳ್ಬೋದು, ಆಚರಿಸೋದ್ರ ಮಾತ್ರ ಹೇಳ್ಬೇಕು. ಅದರಿಂದ ಇವ್ರಿಗೆಲ್ಲ ಗೊತ್ತಿದೆ, ಇವರೆಲ್ಲ ಫುಲ್ ಟ್ರೈಂಡ್ ಅಪ್ ಆಗಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಇದು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಇಲ್ಲಿ ನೋಡಿ ಬಿಸಿ ಆಕಾರವಾಗಿ ಇರ್ತದೆ ಅಲ್ಲಿವರೆಗೂ ಸಿ ಆಕಾರವಾಗಿರ್ತದೆ. ಇದಿಲ್ಲ, ಅದಿಲ್ಲ, ಬರೀ ಇಷ್ಟೇ. ಮೂಲಾಧಾರ ಇದೆಲ್ಲ ಕುಂಡಲಿ ಜಾಗೃತಿ ಮಾಡೋದಕ್ಕೆ ಅಥವಾ ಧ್ಯಾನ ಆಚರಣೆ ಮಾಡಕ್ಕೆ, ಅದು ಜಾಗೃತಿ ಮಾಡ್ಕೊಳಕ್ ಮಾಡೋ ಅಂತ ಪ್ಲೇಸ್ ಇದು. ಇದಾದ್ಮೇಲೆ ಇಲ್ಲಿಗೆ ಬರೋಣ. ಇದು ಮಣಿಪೂರಕ ಚಕ್ರ. ಇದು ಮಣಿಪೂರಕ ಚಕ್ರ. ಇದು ಹೊಕ್ಕಳಿನ ಭಾಗ, ಅರ್ಥ ಆಯ್ತಾ? ಅದು ಮೂಲಾಧಾರ ಮತ್ತು ಇದು ಜನನೇಂದ್ರಿಯ ಜಾಗ, ಇದು ಹೊಕ್ಕಳಿನ ಭಾಗ. ಇದು ಇಷ್ಟು ಬೆಳೆಗಳಿರ್ತವೆ. ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದು, ಆಯಾ ಮಂತ್ರಗಳಿಂದ ಇದನ್ನ ನಾವು ಉಚ್ಚಾರಣೆ ಮಾಡಿ ನಾವು ಧ್ಯಾನ ಮಾಡೋದಾದ್ರೆ ಆ ವೈಬ್ರೇಷನ್ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಟೋಟಲ್ ಇದು ಒಂದು ದಳ, ಸರ್ಕಲ್ ದಳ ಇರ್ತದೆ, ಬಟ್ ಒಳಗಡೆ ಬೇರೆ ಯಂತ್ರ ಇದೆ. ಒಳಗಡೆ ಬೇರೆ ಯಂತ್ರ ಇದೆ ಇಲ್ಲಿ. ಅದು ಮೇಲ್ಗಡೆ ನೋಟಕ್ಕೆ ನಮ್ಗೆ ಈ ತರ ಕಾಣಿಸುತ್ತೆ. ಇದು ಟೋಟಲ್. ಇದು ಆಕೃದು ಆಜ್ಞಾ ಚಕ್ರ. ಇಲ್ಲಿ 2 ದಳಗಳು ಇರ್ತವೆ. ಇಲ್ಲಿ ನಮ್ಗೆ ಕೃಷ್ಣ ಕಾನ್ಶಿಯಸ್ ಅಂತ ಕೇಳ್ಬಾರ್ದು. ನೋಡ್ರಿ ಅಷ್ಟು ನೋಡ್ರಿ. ಆಜ್ಞಾ ಚಕ್ರ, ಕೃಷ್ಣ ಕಾನ್ಶಿಯಸ್. ನಾವು ಇದನ್ನ ಮಾಡ್ಬೇಕಾದ್ರೆ ಕೃಷ್ಣ ಕಾನ್ಶಿಯಸ್ನವರು ಬಂದಿದ್ರು. ಬಂದಾಗ ಈ ದಳಗಳಿಗೆ ನಾವೊಂದು ನಾಮಕರಣ ಮಾಡಿದ್ವಿ. ಈ ಮರನ ನಾವು ರಾಧೆ ರಾಧೆ ಅಂತ ಕರಿತಿದ್ವು, ಅದೇ ಕೃಷ್ಣ ಅಂತ ಕರಿತಿದ್ವು. ಇದು ಟೋಟಲ್ ನಮ್ಮ ಇಡೀ ವನಕ್ಕೆ ಬಹಳ ಬ್ಯೂಟಿಫುಲ್ ಆಗಿರುವಂತ ಮರ ಇದು. ನಾವು ರಾಧೆ ರಾಧೆ ಅಂತ ಕರಿತೀವಿ. ಮತ್ತು ಜನಗಳಿಗೆ ಇದು ನಂತರ ಹೇಳ್ತಾರೆ ನಿಮ್ಗೆ. ಇಲ್ಲಿ ನಮ್ಮ ವನದ ತಾಯಂದಿರು ಹೇಳ್ತಾರೆ ನಿಮ್ಗೆ, ನಾವೇನಾದ್ರೂ ಮುಟ್ಟೆ ಕೇಳಕೊಂಡ್ರೆ ಆ ಎನರ್ಜಿ ನಮ್ಮಿಂದ ಹೊರಗೋಗುತ್ತೆ ಮತ್ತು ಅಲ್ಲಿಂದ ಬರುತ್ತೆ. ಅಂದ್ರೆ ಗಿಡ ನಮ್ ಜೊತೆ ಸಂಪರ್ಕ ಇದೆ ಅನ್ನೋದಕ್ಕೆ ಇಲ್ಲಿ ನಮ್ಗೆ ಇದಾಗಿದೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಅಂದ್ರೆ ಎಲ್ಲಾ ಗಿಡದಲ್ಲಿ ಆಗತ್ತೆ ಅನ್ಕೊಳ್ಳಿ, ಇವುಗಳಲ್ಲಿ ಅತ್ಯಂತ ವಿಶೇಷವಾಗಿ ಆಗತ್ತೆ. ಅದಕ್ಕೆ ನಾವು ಈ ತಾಯಿನ ರಾಧೆ 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 ಅಂತ ಕರಿತೀವಿ. ನಮಃ ಶಿವಾಯ, ನಮಃ ಶಿವಾಯ. ಅಷ್ಟು ಬ್ಯೂಟಿಫುಲ್ ಆಗಿ, ಅಂದ್ರೆ ಎಲ್ಲಾನು ಚೆನ್ನಾಗಿದೆ. ಇದು ಎಲ್ಲದಕ್ಕಿಂತ ಜಾಸ್ತಿ ಚೆನ್ನಾಗಿರುತ್ತೆ. ಇದು 12 ದಳಗಳಿರ್ತವೆ. 12 ದಳಗಳಿರ್ತವೆ. ಇದು ಏನು ವಿಷಯ ಅಂತಂದ್ರೆ
ಹೃದಯಕ್ಕೆ ಸಂಬಂಧಿಸಿದ್ದು ಹಾರ್ಟ್ ಚಕ್ರ ಅಂತ ಹೇಳ್ತಾರೆ. ಆ ಚಕ್ರ ಇದಕ್ಕೆ ಇದು ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಆ ಬೀಜಾಕ್ಷರ ಜಪ ಮಾಡಿ ಅದನ್ನ ನಾವು ಇದು ಮಾಡ್ಕೊಳ್ಳೋದು. ಇದು ವಿಶುದ್ಧ ಚಕ್ರ ಅಪ್ಪ. ಇದು 16 ದಳ ಇರ್ತದೆ, 16 ಮರಗಳಿವೆ ನೋಡ್ರಿ. ಇಲ್ಲಿ 16 ಮರಗಳಿರ್ತವೆ. ಇದು ಕಂಠಭಾಗ. ಇದು ಕಂಠಭಾಗ. ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಅವ್ರಿಗೆ ಬೇಕಾಗಿರುವಂತ ಊರ್ಜಾ ಅದು ಪ್ರಾಪ್ತಿ ಆಗ್ತದೆ. ಈಗ ನೋಡಿದ್ರಲ್ಲ, ಅಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಇಲ್ಲಿ ಪ್ರಕೃತಿನಲ್ಲಿರೋ ಶಕ್ತಿನ ನಾವು ಯಾವ ರೀತಿ ತಗೋಬೇಕು, ಹೊರಗೆ ತಗೋಬೇಕು ಅನ್ನೋಂತ ನಾವು ಇಲ್ಲಿ ಕಾಯಕ ಮಾಡಿರೋಂಥದ್ದು. ಇದು ಈಗಾಗಲೇ ನಡೆದಿದೆ, ಅದು ನೀವು ನೋಡ್ಕೊಂಡ್ರಿ ಅಲ್ವಾ. ಇದು ಈ ಸೇಮ್ ಇಲ್ಲೂ ಕೂಡ ಅದೇ ರೀತಿನೇ ಇಲ್ಲಿ ಕೂಡ ಆ ಶಕ್ತಿ ಊರ್ಜಾ ಆಗ್ತದೆ. ಹನುಮಾನ್ ಚಾಲೀಸ ಎಲ್ಲ ಪಠಣ ಮಾಡ್ತಾರೆ. ಇಲ್ಲೂ ಕೂಡ ದೀಪಾರಾಧನೆ ಮಾಡ್ತಾರೆ, ಇಂಥದ್ದೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ವಿಶೇಷ ಏನಂತಂದ್ರೆ, ವಯಸ್ಸು ಹುಡುಗರಿಗೆ ಏನಾದರೂ ಗಾಳಿ ಸೋಕಿರೋದು ಈ ಥರ ಏನಾದರೂ ಇದ್ರೆ ಈ ಪ್ರಕೃತಿಯ ಈ ಭಾಗದಲ್ಲಿ ಅವ್ರು ಬಂದು ಧ್ಯಾನಾಚರಣೆನೋ ಅಥವಾ ಹನುಮಾನ್ ಚಾಲೀಸನೋ ಈ ಥರ ಹೇಳ್ಕೊಂಡು ಮಾಡ್ಕೊಂಡೋದ್ರೂ ಅದು ಪರಿಹಾರ ಆಗ್ತದೆ, ಪಕ್ಕ ಆಗುತ್ತೆ. ಈ ಥರ ಸಾಕಷ್ಟು ಆಗವೆ, ಊರಿನಲ್ಲೇ ಸಾಕಷ್ಟು ಆಗ್ಯವೆ. ಇದು ಯಥಾರ್ಥ, ಇಲ್ಲಿನ ಯಥಾರ್ಥ ಇದು. ಈ ಚಕ್ರದ ಬಲಾಬಲ ಇದು. ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಇದು ಟೋಟಲ್ ಶ್ರೀಚಕ್ರ. ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಶ್ರೀಚಕ್ರ. ಹೆಣ್ಣು ದೇವರನ್ನು ಪೂಜೆ ಮಾಡೋಂಥವ್ರು ಸಾಕಷ್ಟು ಎಲ್ಲ ಇಲ್ಲಿ ಈ ಚಕ್ರದಲ್ಲಿ ಮಾಡ್ತಾರೆ. ಇವರೇ ಮಾಡ್ಬೇಕಂತೇನಿಲ್ಲ ನೋಡ್ರಿ. ಇಲ್ಲೂ ನೋಡ್ಕೊಳ್ರಿ, ತಾಯಂದಿರ ಆಚರಣೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಆ ರೀತಿನೇ ಇರ್ತದೆ ಇದು ಮಾಡೋವಂಥದ್ದು. ಶ್ರೀ ವಿದ್ಯಾ ಉಪಾಸನೆ ಮಾಡೋಂಥವ್ರೆಲ್ಲ ಇದರಲ್ಲಿ ಕುತ್ಕೊಂಡು ಧ್ಯಾನ ಮಾಡೋಂಥದ್ದು, ಈ ಥರ ಹೋಮ ಮಾಡೋಂಥದ್ದು, ಈ ಥರ ಆಚರಣೆ ನಡೀತಾ ಇರ್ತದೆ. ಇದು ಈ ರೀತಿ ಇರ್ತದೆ. ಇದು ಅಖಂಡ ದೀಪ. ಅಲ್ಲೊಂದು ಅಖಂಡ ದೀಪ ಇತ್ತು ಷಟ್ಚಕ್ರದ ಹತ್ರ, ರಾಧಾಕೃಷ್ಣ ಚಕ್ರದ ಹತ್ರ ಒಂದು ಅಖಂಡ ದೀಪ ಇತ್ತು. ಇಲ್ಲಿ ಕೂಡ ಇದು ಕೂಡ ಸದಾ ದೀಪ, ಅಂದರೆ ಶ್ರೀಚಕ್ರ ಅಲ್ವಾ, ದೀಪ ಉರಿತೆ. ತ್ರಿಶೂಲ ಇದೆ. ಅಖಂಡ ದೀಪ, ಸದಾ ದೀಪ ಉರಿತಾ ಇರ್ತದೆ. ಚಕ್ರ ಅಂದ್ರೆ ಅತ್ಯಂತ ವಿಶೇಷವಾಗಿರುವಂಥದ್ದು. ಈಗ ಷಟ್ಚಕ್ರ ಅಂದ್ರೆ ಮನುಷ್ಯನ ದೇಹದಲ್ಲಿ ಇರುವಂಥದ್ದು ಮಾತ್ರ. ಶ್ರೀಚಕ್ರ ಅಂದ್ರೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿ. ಅದು ಆ ತಾಯಿನ ನಾವು ಅವರ್ಣನೀಯ. ಅದು ಆ ಪುಸ್ತಕ ತಗೊಂಡಾದ್ರೆ ನೀವು ಆ ಮುಖ 50 ನಿಮಿಷ ಮೇಲ್ಪಟ್ಟ ವಿಷಯ ಇರ್ತದೆ. ಅಂದರೆ ಸಂಸ್ಕೃತದಲ್ಲಿ ಅದಿರ್ತದೆ. ಶ್ರೀಚಕ್ರ ಯಾವುದೇ ಅಂತಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ನೀನು ಆ ತಾಯಿಗೆ ಬಂದು ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ಈಗ ನಿನಗೆ ಹೇಳೋಕೆ ಬರಲ್ಲಪ್ಪ, ನನಗೆ ಫಲಾನ ಬಾಧೆ ಇದೆ ಅಂತ ನನಗೆ ಹೇಳೋಕೆ ಬರಲ್ಲ, ಬೇಡ, ಪ್ರದಕ್ಷಿಣೆ ಮಾಡು, ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಹೋಗು. ಇಲ್ಲಿ ಏನು ಬಂದರು ನೀನು ತಾಯ್ತ ಕಟ್ಟಬೇಕು, ಇಲ್ಲಿ ಏನು ಕಟ್ಟೊಡಿಸ್ಬೇಕು ಅನ್ನೋದಿಲ್ಲ, ಅವೆಲ್ಲ ಏನೂ ಇಲ್ಲ ಇಲ್ಲಿ. ಅವೆಲ್ಲ ಇಲ್ಲ. ಇಲ್ಲಿರೋದೇನೆಂದರೆ ನೀನು ಪ್ರಕೃತಿ ಜೊತೆ ಕಲಿ, ಪ್ರಕೃತಿ ಸೇವೆ ಮಾಡೋ ಒಂದು ವಿಭಾಗ. ಎರಡನೇ ವಿಭಾಗ ಇಲ್ಲಿರೋಂಥ ಒಂದು ಕಾಸ್ಮಿಕ್ ಎನರ್ಜಿ ಏನಿರ್ತದೆ, ನಾವು ಅದನ್ನು ಎದುರುಗೊಳ್ಳೋಕೆ ಬರೋದಿಲ್ಲ. ಈ ಶ್ರೀಚಕ್ರ ಇದ್ದಾಗ ಆ ಶಕ್ತಿ ಇದ್ರ ಸುತ್ತಲೂ ಹರಿತಾ ಇದ್ದಾಗ ಇದ್ರ ಸುತ್ತಲೂ ಯಾವುದೇ ಮನುಷ್ಯ ಓಡಾಡಿದ್ರು ಆ ಶಕ್ತಿನಲ್ಲೇ ಒಳಪಡ್ತಾರೆ. ಇದು ಇಲ್ಲಿ ವಿಶೇಷ. ಇದು ಅರ್ಥ ಆಯ್ತಾ? ಏಕ್ದಮ್ ಒಂದು ರಭಸವಾದ ಬಿರುಗಾಳಿ ಬಂದರೆ ನಾವು ಎದುರಿಸ್ಕೋಕ್ಕಾಗ್ತದ? ಹಾಗೆ ವಿಶೇಷವಾದ ಶಕ್ತಿ ಇರ್ತದೆ. ಅದು ಈ ಚಕ್ರಗಳು ಮಾಡಿದಾಗ ಏನಾಗುತ್ತೆ, ಆ ಶಕ್ತಿ ಇದು ನಡೆದಾಡಿದಾಗ ಅಥವಾ ಸಂಚಯವಾದಾಗ ಒಂದು ಲಿಮಿಟಲ್ಲಿ ಇರ್ತೈತೆ. ಆ ಲಿಮಿಟು ಮನುಷ್ಯರಿಗೆ ಬೇಕಾಗಿರೋ ಅಂಥ ಒಂದು ಪ್ರಾರ್ಥನಾ ಮನಸ್ಸು ಆಗಿರ್ಬೋದು, ಮಂದಿರವೂ ಆಗಿರ್ಬೋದು, ಅದು ನಮ್ಗೆ ಒಳ್ಳೆಯದನ್ನು ನಮಗೆ ಮಾಡ್ತದೆ. ಅದು ಇದು ಯಥಾರ್ಥ. ಅದು ಈ ಶ್ರೀಚಕ್ರದಲ್ಲಿರೋಂಥ ಒಂದು ಶಕ್ತಿ. ಮತ್ತು ಇಲ್ಲಿ ಎಂತೆಂಥ ಅದ್ಭುತವಾದಂಥ ಬಿಲ್ವಗಳಿವೆ. ಮಹಾಬಿಲ್ವ ಇದೆ, ಕಾಶಿ ಬಿಲ್ವ ಇದೆ, ಕಾಳೆ ಬಿಲ್ವ ಇದೆ, ಸಾಕಷ್ಟು ಬಿಲ್ವಗಳಿವೆ. ಆ ಬಿಲ್ವ ಶಕ್ತಿ ಹೇಳಬೇಕಂದ್ರೆ ಬಿಲ್ವ ಶಕ್ತಿ ಅಪಾರವಾದದ್ದು. ಪ್ಲಸ್ ಶ್ರೀಚಕ್ರ, ಈ ಎರಡೂ ಅಟ್ ಎ ಟೈಮಲ್ಲಿ ಕೂಡ್ಕೊಂಡಿರೋದ್ರಿಂದ ಅಷ್ಟೇ ಡಿವೈನ್ ಈಸ್ ಡಿವೈನ್. ಆಧ್ಯಾತ್ಮಿಕ ಇಲ್ಲಿ ಬಹಳ ಚೆನ್ನಾಗಿ ಅದು ಅಭಿವೃದ್ಧಿ ಹೊಂದಿ. ಇದು ರುದ್ರಾಕ್ಷ ಮರ ಎಷ್ಟು ವಿಶಾಲವಾಗಿ ಬೆಳೀತಾ ಇದೆ. ನಾವಿವತ್ತು ದೊಡ್ಡಬಳ್ಳಾಪುರದ ಆಲಹಳ್ಳಿ ಸಮೀಪದ ಚಿನ್ನಸ್ವಾಮಿಯವರ ಮನೆಯ ಸಮೀಪದ ಬಿಲ್ವವನದ ಒಂದು ಪ್ರದೇಶದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇವತ್ತು ಹುಣ್ಣಿಮೆಯ ಒಂದು ವಿಶೇಷವಾದ ಪೂಜಾ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿಗೆ ನಡ್ಕೊಳ್ತಕ್ಕಂಥ ಬಹಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ಇವತ್ತು ಇಲ್ಲಿ ಸೇರಿದ್ದಾರೆ. ಇದೊಂದು ವಿಶೇಷವಾದ ಸ್ಥಳ ಮಹಿಮೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಬಿಲ್ವವನ. ಈ ಬಿಲ್ವವನ ಶಾಸ್ತ್ರೀಯವಾಗಿ ನೆಟ್ಟಂಥ ಒಂಥ ರೇಖಾಂಶದಲ್ಲಿ ನೆಟ್ಟಂತಹ ಒಂದು ಬಿಲ್ವವನವಾದ್ದರಿಂದ ಇಲ್ಲಿ ಅಪಾರ ಮಹಿಮೆ ಮತ್ತು ಶಕ್ತಿ
ಇಲ್ಲಿ ಇದೆ. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಸಣ್ಣ ಸಣ್ಣ ಪಾಕೆಟಲ್ಲಿದ್ದಂಥ ಸಣ್ಣ ಸಣ್ಣ ಬಿಲ್ವ ಸಸಿಗಳನ್ನು ತಂದು ಇಲ್ಲಿ ನೆಟ್ಟು ಇಲ್ಲಿ ಇವತ್ತು 1,000ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಇಲ್ಲಿ ಬಿಲ್ವ ವನವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡುವಾಗೆ ಆ ಬಿಲ್ವನವನ ಸ್ಥಾಪನೆ ಮಾಡುವಾಗೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಚಕ್ರಗಳ ಆಧಾರದ ಮೇಲೆ ಇದರ ಒಂದು ವನವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಚಕ್ರಗಳನ್ನು ಸ್ಥಾಪನೆ ಮಾಡಿ ಸಸಿಗಳನ್ನು ನೆಟ್ಟಿರೋದ್ರಿಂದ ಈ ಚಕ್ರಗಳ ಒಂದು ಇದರ ವ್ಯಾಪ್ತಿಯಲ್ಲಿ ಜನ ಬಂದು ಪ್ರದಕ್ಷಿಣೆ ಮಾಡಿದವರಿಗೆ ಆರೋಗ್ಯ ತುಂಬ ಚೆನ್ನಾಗಿ ಅವರಿಗೆ ಇದಾಗಿ ಬರ್ತಾ ಇರತಕ್ಕಂಥದ್ದರ ನಿದರ್ಶನಗಳನ್ನು ಇಲ್ಲಿ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಕಾಣಬಹುದು. ಇದರ ಒಂದು ಬಿಲ್ವವನದ ಸ್ಥಾಪನೆಯ ಒಂದು ಕನಸನ್ನು ಕಂಡವರು ನಮ್ಮ ಸ್ನೇಹಿತರಾದ ಎಚ್ ನಾರಾಯಣಪ್ಪನವರು ಮತ್ತು ಅವರ ತಂಡದವರು. ಇದಕ್ಕೆ ಮುಖ್ಯವಾಗಿ ಆ ಒಂದು ಇದರ ಒಂದು ಚಿತ್ರಣವನ್ನು ತರೋದಕ್ಕೆ ಮೂಲ ಪ್ರೇರಣೆ ತಂದುಕೊಟ್ಟಂಥವರು ಬಾಬು ಪ್ರಸಾದ್ರವರು. ಅವರನ್ನ ಬಾಬಣ್ಣ ಅಂತಾನೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಅಕ್ಕರೆ ಪ್ರೀತಿಯಿಂದ ಕರೀತಕ್ಕಂಥದ್ದು. ರಸವಿದ್ಯೆಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿರತಕ್ಕಂಥ ಅವರು ಇಲ್ಲಿ ಯಾವುದೋ ಯಂತ್ರ ಮಂತ್ರ ತಂತ್ರಗಳನ್ನು ಹೇಳಿ ಜನಗಳಿಗೇನೋ ಇದು ಮಾಡಬೇಕು ಅಂತಕ್ಕಂಥ ಭಾವನೆಯೇ ಅಲ್ಲ. ಅವರು ಪ್ರಕೃತಿಯಲ್ಲಿ ಎಂತಹ ಮಹಿಮೆ ಶಕ್ತಿ ಅಡಗಿದೆ ಅನ್ನೋದನ್ನು ಮನಗಂಡು ದೇವರ ಪೂಜೆ ಅಲ್ಲ ಪ್ರಕೃತಿ ಪೂಜೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ವಿಶೇಷವಾದ ವಿಶಾಲವಾದ ಗುಣವನ್ನು ಹೊಂದಿರತಕ್ಕಂಥವ್ರು ಬಾಬಣ್ಣವರು. ಅವರ ಒಂದು ಮೂಲ ಪ್ರೇರಣೆಯ ಆಧಾರದ ಮೇಲೆ ಈ ಬಿಲ್ವವನ ಸ್ಥಾಪನೆಯಾಗಿರ್ತಕ್ಕಂಥದ್ದು ನಮ್ಮ ದೊಡ್ಡಬಳ್ಳಾಪುರದ ಜನಗಳ ಸುತ್ತಮುತ್ತಲ ಜನಗಳ ಒಂದು ನಿಜಕ್ಕೂ ಅದೃಷ್ಟ ಅಂತಲೇ ನಾವು ಇವತ್ತು ಭಾವಿಸಬೇಕಾಗಿದೆ. ಇದರ ದೇವೋದ್ದೇಶ ಏನು, ಉದ್ದೇಶ ಏನು ಎಲ್ಲ ಕೇಳಿಸಿದಾಗ ಅವರು ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಮನುಷ್ಯ ಏನು ಉಸಿರಾಡ್ತಾನೋ ಉಸಿರಿನ ಮೇಲೆ ಧ್ಯಾನೀಕರಿಸ್ತಕ್ಕಂಥದ್ದು, ಧ್ಯಾನವನ್ನು ಇಡ್ತಕ್ಕಂಥದ್ದೇ ಮೂಲ ಪ್ರೇರಣೆ. ಆ ಉಸಿರು ಎಂಥದ್ದಿರಬೇಕು? ಶುದ್ಧವಾದ ಉಸಿರು, ಶುದ್ಧವಾದ ಗಾಳಿ. ಅದು ಶುದ್ಧವಾದ ಗಾಳಿ ಇರಬೇಕು ಅಂದರೆ ಪ್ರಕೃತಿ ದತ್ತ ಗಿಡಮರಗಳು ಅನಿವಾರ್ಯ. ಅದರಲ್ಲೂ ಕೂಡ ಶುದ್ಧ ಗಾಳಿಯನ್ನು ಒದಗಿಸ್ತಕ್ಕಂಥ ಬೇವು, ಬಿಲ್ವ, ಅರಳಿ ಮರ ಇಂಥವೆಲ್ಲನೂ ಇವತ್ತು ವೈಜ್ಞಾನಿಕ ಪರಿಭಾಷೆಯಲ್ಲಿ ಹೇಳ್ತಾರೆ. ಅರಳಿ ಮರ ಆಕ್ಸಿಜನ್ ಬ್ಯಾಂಕ್, ಆಮ್ಲಜನಕವನ್ನು ಉತ್ಪತ್ತಿ ಮಾಡತಕ್ಕಂಥ ಆಕ್ಸಿಜನ್ ಬ್ಯಾಂಕ್ ಅಂತಂದರೆ ಅದು ಅರಳಿ ಮರ ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಬಿಲ್ವವನದ ಆ ಮರಗಳ ಒಂದು ವಾಸನೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದರ ಬಗ್ಗೆ ವೈಜ್ಞಾನಿಕ ಅಂಕಿಅಂಶಗಳು ಆಧಾರಗಳು ಕೂಡ ನಮಗೆ ಇದೆ. ಅದರಲ್ಲೂ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸುಭಾಷ್ ಪತ್ರಿಜಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಮೆಡಿಟೇಷನ್ ಮೀನ್ಸ್ ಅಬ್ಸರ್ವೇಷನ್ ಆಫ್ ಬ್ರೀತ್ ಅಂತ. ಮೆಡಿಟೇಷನ್ ಮೀನ್ಸ್ ಅಬ್ಸರ್ವೇಷನ್ ಆಫ್ ಬ್ರೀತ್ ಅಂತ. ಮೆಡಿಟೇಷನ್ ಧ್ಯಾನ ಅಂತಂದ್ರೆ ಏನಪ್ಪ ಅಂತಂದರೆ ಉಸಿರಿನ ಮೇಲೆ ಗಮನವನ್ನು ಇಡ್ತಕ್ಕಂಥದ್ದೇ ಮೆಡಿಟೇಷನ್ ಅಂತ. ಇವರು ಕೂಡ ಬಾಬಣ್ಣವರು ಕೂಡ ಅದನ್ನೇ ಹೇಳ್ತಾ ಇರೋದು. ನೀವು ಎಲ್ಲೋ ಪೇಟೆನಲ್ಲಿ ಕೆಟ್ಟ ಗಾಳಿಯ ಮಧ್ಯೆ ವಾಸ ಮಾಡ್ತಿದ್ದೀರಲ್ಲ, ಅದು ಬಿಟ್ಟುಬಿಟ್ಟು ಅರಳಿ ಮರ ಪ್ರದಕ್ಷಿಣೆ ಹಾಕದಂಗೆ ಆಗಾಗ ಬಂದು ಬಿಲ್ವವನದಲ್ಲಿ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ ಅದರ ಲಾಭವನ್ನು ನೀವೇ ಹೇಳ್ತೀರಾ ಅಂತಕ್ಕಂಥ ಮಾತನ್ನು ಅಧಿಕಾರಯುತವಾಗಿ ಹೇಳ್ತಾರೆ ಅವರು. ಯಾಕೆಂದರೆ ಅವರು ಅಧ್ಯಯನವನ್ನು ಮಾಡಿದ್ದಾರೆ ಅದು ಆ ದಿಕ್ಕಲ್ಲಿ. ಅಂತಹ ಒಂದು ವಿಚಾರವನ್ನು ಒದಗಿಸ್ತಕ್ಕಂಥ ಸ್ಥಳವೇ ಈ ಬಿಲ್ವವನ. ಹಾಗಾಗಿ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತೀನಿ. ಉದಾಹರಣೆಗೆ ನಾನು ಒಂದು 65 kg ತೂಕ ಇದ್ದೀನಿ. ನನ್ನ 65 kg ತೂಕವನ್ನು ನಾನು ವಾಸ ಮಾಡ್ತಿರ್ತಕ್ಕಂಥದ್ದು RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಕ್ವಾರ್ಟರ್ಸಲ್ಲಿ. ಕ್ವಾರ್ಟರ್ಸಿಂದ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದಿದ್ದು ಯಾವುದು ಅಂತಂದರೆ ನೀವೆಲ್ಲ ಅನ್ಬೋದು ಆಟೋದಲ್ಲಿ ಬಂದ್ರ, ಬಸ್ಸಲ್ಲಿ ಬಂದ್ರ, ಕಾರಲ್ಲಿ ಬಂದ್ರ, ಬೈಕಲ್ಲಿ ಬಂದ್ರ ಅಂತ. ಅಲ್ಲ, ನಾನು ಯಾವುದೋ ವಾಹನ ಕರ್ಕೊಂಬಂದು ಇಲ್ಲಿ ಬಿಟ್ಟಿರ್ಬೋದು. ನಾನಿಲ್ಲಿ ಬರೋದಕ್ಕೆ ದಾರಿ ಯಾವುದೋ ನನ್ನ ಆಡ್ತಿರ್ತಕ್ಕಂಥ ಉಸಿರು ಕಾರಣ. ನನ್ನ ಉಸಿರು ನನ್ನಲ್ಲಿ ಇಲ್ಲಿದ್ದರೆ ನಾನು ಇಲ್ಲಿಗೆ ಬರ್ತಿದ್ನ, ಅಲ್ಲೇ ಮನೆಗೆ ಇರ್ತಿದ್ದೆ, ಕ್ವಾರ್ಟರ್ನ ಬಿದ್ದಿರ್ತಿದ್ದೆ ನಾನು. ಇಲ್ಲ, ನಾನು ಇಲ್ಲಿಯವರೆಗೂ ಕರ್ಕೊಂಬಂದಿದ್ದು ನನ್ನ ಲಾಡ್ತಿರ್ತಕ್ಕಂಥ ಉಸಿರು. ಆ ಉಸಿರು ಗಟ್ಟಿಗಿದ್ರೆ, ನೆಟ್ಟಗಿದ್ರೆ, ಸ್ವಚ್ಛವಾಗಿದ್ದರೆ ಈ ಜೀವ, ಇಲ್ಲದಿದ್ದರೆ ಜೀವನೇ ಇಲ್ಲ. ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ನಾನು ನಿಮಗೆ ಈ ಸಂದರ್ಭದಲ್ಲಿ ಎಲ್ಲ ವೀಕ್ಷಕ ಬಂಧುಗಳಿಗೆ ಮನನ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಈ ದೇಹ ಹುಟ್ಟಿರ್ತಕ್ಕಂಥದ್ದು ಪಂಚಭೂತಗಳಿಂದ. ಈ ದೇಹ ಸೃಷ್ಟಿಯಾಗಿರ್ತಕ್ಕಂಥದ್ದು ಪಂಚಭೂತಗಳಿಂದ. ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹದಲ್ಲಿರೋ ಉಸಿರು ನಿಂತೋದ್ರೆ, ನಾವು ಆಡ್ತಿರೋ ಉಸಿರು ನಮ್ಮಲ್ಲಿಂದ ಹೊರಗಡೆಗೆ ಹೊರಟೋಯ್ತು ಅಂತಂದರೆ ಅದು ಗಾಳಿಗೆ ಬೆರ್ತೋಗ್ತದೆ, ಉಸಿರಿಗೆ ಬೆರ್ತೋಗುತ್ತೆ. ಮೈನಲ್ಲಿ ಇರ್ತಕ್ಕಂಥ ತೇವಾಂಶಕ್ಕೆ ಬೆರ್ತೋಗುತ್ತೆ. ದೇಹದಲ್ಲಿರ್ತಕ್ಕಂಥ ಬಿಸಿಗೆ ಬೆರ್ತೋಗುತ್ತೆ. ಈ ದೇಹದಲ್ಲಿರ್ತಕ್ಕಂಥ ಮಾಂಸ ಮಣ್ಣಿಗೆ ಬೆರ್ತೋಗುತ್ತೆ. ದೇಹದ ಖಾಲಿಯ ಜಾಗ ಆಕಾಶಕ್ಕೆ ಸೇರುತ್ತೆ. ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹ ಪಂಚಭೂತಗಳಲ್ಲೇ ವಿಲೀನ ಆಗೋದು ಕೂಡ ಖಂಡಿತ. ಪಂಚಭೂತಗಳನ್ನು ನಾವೇನು ಮಾಡಿದ್ದೀವಿ? ಹಾಳು ಮಾಡಿಬಿಟ್ಟಿದ್ದೀವಿ. ಗಾಳಿ ಕೆಡಿಸಿದ್ದೀವಿ, ಮಣ್ಣು ಕೆಡಿಸಿದ್ದೀವಿ,
ನೀರು ಕೆಡಿಸಿದ್ದೀವಿ, ಬೆಂಕಿಯನ್ನು ಅಗ್ನಿಯನ್ನು ಅಧ್ವಾನ ಮಾಡಿದ್ದೀವಿ, ಆಕಾಶವನ್ನು ಕೂಡ ಕೆಡಿಸಿ ಕೂತಿದ್ದೀವಿ. ಈಗ ಈ ಪಂಚಭೂತಗಳು ಏನಿದೆಯೋ ಈ ಪಂಚಭೂತಗಳು ಕೂಡ ಮನುಷ್ಯನ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ತಿರುಗಿ ಬಿದ್ದಿರೋ ಈ ಸಂದರ್ಭದಲ್ಲಿ ಪಂಚಭೂತಗಳ ಸಂರಕ್ಷಣೆ ಮಾಡ್ರಿ ಅನ್ನೋ ಮಾತನ್ನ ವಿಜ್ಞಾನಿ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಬಾಬಣ್ಣ. ವಿಜ್ಞಾನಿ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಬಾಬಣ್ಣ. ಅವರ ಮಾತಲ್ಲಿ ವಿಜ್ಞಾನದ ಸತ್ಯ ಅಡಗಿದೆ. ವಿಜ್ಞಾನದ ಸತ್ಯ ಅಡಗಿದೆ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರಿಗೋ ಯಂತ್ರ ಮಂತ್ರ ಕಟ್ಟಿಬಿಟ್ಟು ಇಲ್ಲಿ ಏನೋ ಕಾಸು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಪ್ರಕೃತಿನ ಪೂಜಿಸ್ರಿ, ಗಿಡ ಮರಗಳನ್ನ ಬೆಳೆಸ್ರಿ, ಗಾಳಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ರಿ. ಈ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಬಿಲ್ವವನ ಟ್ರಸ್ಟು. ಈ ಬಿಲ್ವವನದ ಈ ಟ್ರಸ್ಟ್ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಗೋಶಾಲೆ ಮಾಡಬೇಕು. ಗೋಶಾಲೆ ಮಾಡಿ ದೇಶೀಯ ತಳಿಯ ಹಸುಗಳನ್ನು ತಂದು ಇಲ್ಲಿ ಸಾಕಿ ಅದಕ್ಕೆ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಕುಟೀರಗಳನ್ನು ಕಟ್ಟಿಸಿ ಆ ಕುಟೀರದಲ್ಲಿ ಬಂದೋಗ್ತಕ್ಕಂಥ ಜನ ಕುಟೀರದಲ್ಲೇ ಮಲಗಿ ಎದ್ದೋಳ್ತಕ್ಕಂಥ ಆ ದೇಶೀಯ ತಳಿ ಹಸುಗಳ ಮಧ್ಯೆ ಬದುಕಿ ಮಲಗಿದ್ದು ಎದ್ದೋಳೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಜ್ಞಾನ ಇಟ್ಕೊಂಡು ವಿಜ್ಞಾನದ ಸತ್ಯವನ್ನ ಅರ್ಥ ಮಾಡಿಕೊಂಡು ಈ ಒಂದು ಪ್ರದೇಶವನ್ನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿದ್ದಾರೆ ಈ ಒಂದು ಟ್ರಸ್ಟಿನ ಜನ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಮಾಡ್ತಕ್ಕಂಥ ನಮ್ಮ ಸ್ವಂತ ಜೀವನ ನಡೆಸೋದಕ್ಕೆ ನಮ್ಮದೇ ಆದಂಥ ಉದ್ಯೋಗ ವ್ಯವಹಾರಗಳು ನಮಗಿದೆ. ನಾವು ಅದರ ಮೇಲೆ ಬದುಕ್ತಾ ಇದ್ದೀವಿ. ಈ ಟ್ರಸ್ಟ್ ಮಾಡಿ ಬದುಕಬೇಕಾದ ಅನಿವಾರ್ಯತೆ ನಮಗಿಲ್ಲ. ಆದರೆ ಸಮಾಜಕ್ಕೆ, ಜನಗಳಿಗೆ, ಪ್ರಕೃತಿಯಿಂದ ನಮಗೆ ಒಳ್ಳೇದಾಗಲಿ ಅಂತೇಳಿ ಇಂಥ ಒಂದು ವನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ನಮ್ಮ ಜನಗಳು ಏನದು ಗುಂಡುತೋಪು, ನೆಡುತೋಪು, ದೇವಬನ, ನಾಗಬನ, ಪಂಚವಟಿ ಈ ಥರದ ಹೆಸರುಗಳಲ್ಲಿ ಊರುಗಳಲ್ಲೂ ಅರಳಿಕಟ್ಟೆಗಳು ಇಂಥವೆಲ್ಲ ಕಟ್ಟೋದ್ರ ಮುಖಾಂತರ ಪರಿಸರ ಸಂರಕ್ಷಣೆಯ ಕೆಲಸಗಳನ್ನು ನಮ್ಮ ಹಿರಿಯರು ಮಾಡ್ಕೊಳ್ತಾನೆ ಬಂದಿದ್ರು. ಇವತ್ತು ಅದೆಲ್ಲ ಹಾಳು ಮಾಡಿದ್ದಾರೆ. ಕೆರೆಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಊರುಗಳಲ್ಲಿ ಇದ್ದಂಥ ಗುಂಡುತೋಪು, ನೆಡುತೋಪು, ದೇವಬನ, ನಾಗವನ, ಪಂಚವಟಿ ಇಂತಹ ಪ್ರದೇಶಗಳನ್ನು ಕತ್ತರಿಸಿ ಬಿಸಾಕಿ ಸೈಟ್ಗಳು ಮಾಡಿಕೊಂಡು ಅವರವರ ಸ್ವಂತಕ್ಕೆ ಬಳಸ್ಕೊಂಡ ಲೆಕ್ಕಕ್ಕೆ ಹೊರಟಿದ್ದಾರೆ ಹೊರತು ಇಂಥದನ್ನೆಲ್ಲ ಉಳಿಸಿ ಬೆಳೆಸೋ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಇವತ್ತು ಯಾರೋ ಇಷ್ಟು ಜಾಗವನ್ನು ಅವ್ರ ಸ್ವಂತದ್ದಕ್ಕೆ ಉಳಿಸ್ಕೊಂಡಿದ್ದಿದ್ರೆ ಅವ್ರಿಗೆ ಕಾಸು ಬಂದಿರೋದು. ಅವ್ರ ಕಾಸಿನ ಕಡೆ ಆಲೋಚನೆ ಮಾಡಲಿಲ್ಲ. 1100 ಚಿಲ್ಲರೆ ಬಿಲ್ವ ಸಸಿಗಳನ್ನು ತಂದು ನೆಟ್ಟು ಇಲ್ಲಿ ಬಿಲ್ವವನ ಮಾಡೋ ಉದ್ದೇಶ ಏನಿತ್ತು ಅವ್ರಿಗೆ? ಅದನ್ನು ಬಿಟ್ಟು ಕೋಟಿಗಳಿಗೆ ಒಂದು ಸೈಟ್ಗಳು ಮಾಡಿಬಿಟ್ಟಿದ್ರೆ ಕಾಸುಗಳು ಬಂದ್ಬಿಟ್ಟಿರೋದು. ಬಿಲ್ವವನದಿಂದ ಏನು ಬರ್ತದೆ ಅಂತ ನಮಗೇನು ಬರ್ತದೆ ಅಂತ ನೋಡಿಲ್ಲ. ಇದರಿಂದ ಜನಕ್ಕೆ ಏನಾಗ್ತದೆ, ಏನು ಒಳ್ಳೇದಾಗ್ತದೆ ಅಂತ ಆಲೋಚನೆ ಮಾಡ್ತಕ್ಕಂಥ ಒಳ್ಳೆ ಮನಸ್ಸನ್ನು ಇಟ್ಕೊಂಡು ಈ ಬಿಲ್ವವನವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಬಿಲ್ವವನವನ್ನು ಉದ್ಧಾರ ಮಾಡತಕ್ಕಂಥ ದಿಕ್ಕಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಇಲ್ದಿದ್ರೆ ಕೋಪ ಮಾಡ್ಕೊಂಡಿರ್ತಕ್ಕಂಥ ಪಂಚಭೂತಗಳು ಏನಿದ್ದಾವೆ, ಪಂಚಭೂತಗಳು ರೊಚ್ಚಿಗೇಳ್ತಾ ಇದ್ದಾವೆ. ಈಗಾಗಲೇ ಅರ್ಥ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಭಯಂಕರವಾದಂಥ ಪ್ರವಾಹಗಳು ಉಂಟಾಗ್ತಾ ಇದ್ದಾವೆ. ಅಮೆರಿಕಾದಲ್ಲಿ ಈಗಾಗಲೇ ಭೂಭಾಗಗಳು ಭೂಮಿ ಒಳಗಡೆಗೆ ಕುಸಿತಾ ಇದೆ. ಹಿಮಾಲಯ ಪರ್ವತದ ಭೂಮಿಯ ತಪ್ಪಲು ಭೂಮಿ ಒಳಗಡೆ ಶಿಂಕಾಗ್ತಾ ಇದೆ. ಟರ್ಕಿ ಅಂತಕ್ಕಂಥ ದೇಶದ ಭೂಮಿ 10 ಅಡಿ ಮುಂದಕ್ಕೆ ಜರುಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಭೂಮಿ ಒಳಗಡೆ ಬ್ರೇಕಿಂಗ್ ಸುದ್ದಿಗಳು ಆರಂಭ ಆಗೋಗಿದೆ. ಜಗತ್ತು ಮುಳುಗತಕ್ಕಂಥ ಸಮಯ ಬರ್ತಾ ಇದೆ. ಇಂಥ ಸಮಯದಲ್ಲಾದರೂ ಆ ಭಕ್ತಿಯ ಪ್ರಾರ್ಥನೆ ಯಾರನ್ನೋ ಉತ್ತಮರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಲಿ. ನಾವಿರ್ತೀವೋ ಓದ್ತೀವೋ ಅದೆರಡನೇ ಪ್ರಶ್ನೆ. ಉತ್ತಮರಾದರೂ ಉಳ್ಕೊಳ್ಳಿ. ಆ ಉತ್ತಮರಿಂದ ಉತ್ತಮ ಸಮಾಜ, ಉತ್ತಮ ಪ್ರಪಂಚ ಮತ್ತೆ ಮರು ನಿರ್ಮಾಣ ಆಗಲಿ ಅಂತ ಬೇಡ್ಕೊಳ್ಳೋದಕ್ಕಾಗಿ ಒಂದು ಪ್ರಾರ್ಥನಾ ಜಾಗ ಅಂತ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸದುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಪವಿತ್ರ ವನ, ಪವಿತ್ರ ಕ್ಷೇತ್ರ ಅದು ಬಿಲ್ವವನ. ಇದನ್ನ ದಯವಿಟ್ಟು ಎಲ್ಲರೂ ಮನಗಂಡು ಇದು ಒಬ್ಬರು 100 ಜನಕ್ಕೆ ಹೇಳಿದ್ರೆ 100,000 ಜನಕ್ಕೆ ಹೇಳ್ತಾರೆ, 1000 ಜನ ಲಕ್ಷ ಜನಕ್ಕೆ ಹೇಳ್ತಾರೆ, ಲಕ್ಷಗಳು ಕೋಟಿ ಜನಗಳಿಗೆ ಪ್ರಚಾರ ಆಗಿ ಇಂಥ ಒಂದು ಪವಿತ್ರ ಕ್ಷೇತ್ರ, ಪವಿತ್ರ ತಾಣ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಇನ್ನಷ್ಟು ಬೆಳೀಲಿ ಅಂತ ಆಶಿಸ್ತಾ ನಾನು ಈ ಒಂದು ವಿಚಾರವನ್ನು ಜನಗಳಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ದೊಡ್ಡಬಳ್ಳಾಪುರ ದೊಡ್ಡದು ಚಾನಲ್ನವರು ಇದನ್ನು ಖಂಡಿತ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ನಾನು ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನಮ್ಮೆಲ್ಲರ ಅಭಿಮಾನದ ಸಂಕೇತವಾದ ಬಾಬು ಪ್ರಸಾದ್ ರವರು ಬೆಳಗಿನಿಂದ ಈ ಒಂದು ಚಕ್ರವನವನ್ನು, ಬಿಲ್ವ ಚಕ್ರವನವನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಬೆಳಗಿನಿಂದಲೂ ಇಲ್ಲಿ ನಡೀತಿರ್ತಕ್ಕಂಥ ಹೋಮ ಹವನಾದಿಗಳ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನೀವು ಶೂಟ್ ಮಾಡಿದ್ದೀರಾ. ಜೊತೆಗೆ ಇಲ್ಲಿ ಬಂದು ಹೋಗ್ತಿರ್ತಕ್ಕಂಥ ಇದುವರೆಗೂ ಈ ಹಿಂದೆ ಈಗಲೂ ಇವತ್ತು ಬಂದಿರತಕ್ಕಂಥ ಜನಗಳು ಅವರ ವೈಯಕ್ತಿಕ ಸಮಸ್ಯೆಗಳು ಏನಾದರೂ ಇದ್ದಾಗ ಬಂದು ನಿಂತುಕೊಂಡಾಗ ಅವರು ಅವ್ರ ಕೈಯಲ್ಲಿರ್ತಕ್ಕಂಥ 2 ತಾಮ್ರದ ಇವೇನಿದೆ ರಾಡ್ಗಳು, ಆ ರಾಡ್ಗಳಿಗೆ
ನೀವೇ ನೋಡಿ, ಇದು ತಿರುಗ್ತಾ ಇದೆ, ಇದರಲ್ಲೂ ತಿರುಗ್ತಾ ಇದೆ, ಎಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ. ಎರಡು ತಿರುಗತಕ್ಕಂಥ ಇದರ ಒಳಗಡೆ ಇರ್ತಕ್ಕಂಥ ಎರಡು ರಾಡುಗಳು. ಇಲ್ಲಿ ಇದನ್ನು ಹಿಡ್ಕೊಂಡ್ಬಿಟ್ರೆ ನಾನು ಯಾವುದೇ ಕೈ ಪ್ರಯತ್ನ ಮಾಡಿ ಏನೂ ತಿರುಗಿಸೋಕ್ಕಾಗಲ್ಲ. ಅವರ ದೇಹದಲ್ಲಿರ್ತಕ್ಕಂಥ ನ್ಯೂನತೆಗಳ ಆಧಾರದ ಮೇಲೆ ಅದೇ ರೊಟೇಟ್ ಆಗುತ್ತೆ, ಉಲ್ಟಾ ಸೀದಾ ತಿರುಗಾದಕ್ಕೆ ಶುರುವಾಗುತ್ತೆ. ಅದು ಅವರ ದೇಹದ ಹತ್ರ ಹಿಡಿದಾಗ ಅದು ಹಂಗಂಗೆ ತಿರುಗ್ತಾ ಇರ್ತದೆ ನೋಡಿ, ಹಿಂಗೆ ಬಂದ್ಬಿಡುತ್ತೆ. ಅದು ನಾನೇನು ಯಾರಿಗೂ ಶೇಕ್ ಮಾಡೋಕ್ಕೆ ಹೋಗಲ್ಲ. ಅದು ಆ ಗುರುಗಳು ಅದೇ ಥರ ಹಿಡ್ಕೊಳ್ಳೋದು. ಆ ಹಿಡ್ಕೊಂಡಾಗ ಅವರ ದೇಹದ ಹತ್ರಕ್ಕೆ ತಂದಾಗ ಮನುಷ್ಯನ ಮೂಲಾಧಾರ ಚಕ್ರದಿಂದ ಹಿಡಿದು ಷಟ್ಚಕ್ರಗಳು ಆಜ್ಞಾಚಕ್ರದವರೆಗೂ ಅದನ್ನು ಹಿಡಿದು ತಂದಾಗ ಅಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳ ಬಗ್ಗೆ, ಅವರ ದೇಹದಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮನ್ನು ಕೇಳದೇನೆ ಅವರು ಹೇಳ್ತಾರೆ. ಇಲ್ಲೇನೋ ಸಮಸ್ಯೆ ಇದೆ, ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅವರು ಕೆಲವು ಪರಿಹಾರಗಳನ್ನು ನಿಮಗೆ ಹೇಳ್ತಾರೆ. ಅದನ್ನು ನ್ಯೂನತೆಗಳನ್ನ ಕಂಡಿಡಿದಾದ ಮೇಲೆ ಅಲ್ಲಿ ಇರ್ತಕ್ಕಂಥ ಷಟ್ಚಕ್ರದ ಇದರ ಹತ್ರ ಹೋಗಿ ಪ್ರದಕ್ಷಿಣೆ ಮಾಡಿ ಬಂದಾದ ಮೇಲೆ ಅದು ಯಾವ ರೀತಿ ರೊಟೇಟ್ ಆಗಿರುತ್ತೋ, ತಿರುಗಿರುತ್ತೋ, ಅಲ್ಲಿ ಪ್ರದಕ್ಷಿಣೆ ಮಾಡಿ ಬಂದಾದ ಮೇಲೆ ಅದು ತಿರುಗತಕ್ಕಂಥ ದಿಕ್ಕೇ ಬದಲಾವಣೆ ಆಗುತ್ತೆ. ಅಂದರೆ ಅವರಲ್ಲಿ ಶರೀರದಲ್ಲಿ ಒಂದು ಪರಿಣಾಮಕಾರಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ರ ಸಂಕೇತ ಕೂಡ ನಮಗೆ ಲಭ್ಯ ಆಗುತ್ತೆ. ಅಂತಹ ಒಂದು ವಿಚಿತ್ರವಾದ ಒಂದು ಸಾಧನವನ್ನು ಅವರು ಮಾಡಿಟ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ನ್ಯೂನತೆಗಳನ್ನು ಪತ್ತೆ ಮಾಡಿ ಅದಕ್ಕೆ ಪರಿಹಾರ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ತಾಮ್ರದ್ದೇ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಇವತ್ತು ವಿಜ್ಞಾನ ಹೇಳ್ತಾ ಇದೆ, ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ತಾಮ್ರದ ಒಂದು ಏನು ಬಾಟಲ್ ಥರ ಬರುತ್ತೆ, ಏನದು ಚಂಬು, ತಾಮ್ರದ ಚಂಬು, ತಾಮ್ರದ ಮೆಳ್ಳೆ, ಈ ಥರದ್ದೇನು ಬರುತ್ತೆ ಪ್ಯೂರು ತಾಮ್ರದ ಇದರಲ್ಲಿ ಇಟ್ಟಂಥ ನೀರನ್ನು ರಾತ್ರಿ ನೀರು ಇಟ್ಬಿಟ್ಟು ತಾಮ್ರದ ಪಾತ್ರೆಯಲ್ಲಿ ಇಟ್ಟಂಥ ನೀರನ್ನು ಕುಡೀರಿ ಅಂತ ವಿಜ್ಞಾನ ಹೇಳೋದು ಹೊರಟುಬಿಟ್ಟಿದೆ. ದೇವಸ್ಥಾನಗಳಲ್ಲಿ ಈಗ ಸ್ಟೀಲು, ಬೆಳ್ಳಿದು ಪೂಜಾ ಪರಿಕರಗಳನ್ನು ಬಳಸ್ತಾ ಇದ್ದಾರೆ. ಮೊದಲು ತಾಮ್ರದ ತಟ್ಟೆ, ತಾಮ್ರದ ಮೆಳ್ಳೆ, ತಾಮ್ರದ ಚೊಂಬು, ತಾಮ್ರದ ಇದನ್ನೇ ಬಳಸ್ತಾ ಇದ್ದಿದ್ದು ದೇವಾಲಯಗಳಲ್ಲಿ. ಡಾಕ್ಟರ್ ಶಾಪ್ಗಳಿಗೆ ಹೋದಂಥ ವ್ಯಕ್ತಿಗಳನ್ನು ಆಸ್ಪತ್ರೆಯಲ್ಲಿ ಏನೊಂದು ಗುಣ ಆಗದೆ ಜ್ವರ ಕಂಟ್ರೋಲ್ಗೆ ಬರಲಿಲ್ಲ ಅಂದಾಗ ಮಗುನ ಎತ್ಕೊಂಡು ಇನ್ನೊಬ್ಬರನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಓಡಿ ಬರ್ತಿದ್ರು. ದೇವಸ್ಥಾನಕ್ಕೆ ಓಡಿ ಬಂದಾಗ ದೇವಸ್ಥಾನದ ಪುರೋಹಿತ ಪೂಜೆ ಮಾಡಿಸಿ ಆ ಮಗು ಹಣೆಗೆ ಕುಂಕುಮ ಇಟ್ಬಿಟ್ಟು ಆ ಚಂಬಲ್ಲಿ ಇರ್ತಕ್ಕಂಥ ಕಳಸದ ಇದರಲ್ಲಿ ಇರ್ತಕ್ಕಂಥ ತಾಮ್ರದ ಚಂಬಲ್ಲಿ ಇರ್ತಕ್ಕಂಥ ನೀರನ್ನು ಮಗುವಿನ ಬಾಯಿನಲ್ಲಿ ಹಾಕಿ ಕುಡಿಸ್ರಮ್ಮ ಅಂತ ಕುಡಿಸೋರು. ಕುಡಿಸಿದ್ದಾದ್ಮೇಲೆ ಮನೆ ಕರ್ಕೊಂಬಂದ್ಮೇಲೆ ಜ್ವರ ಕಮ್ಮಿ ಆಗಿರೋದು. ಅವ್ರು ಅಂದ್ಕೊಳೋರು ಡಾಕ್ಟರ್ ನೋಡಿದ್ರು ವಾಸಿ ಆಗಲಿಲ್ಲ, ಇದು ನೋಡಿದ್ರೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿದ ತಕ್ಷಣ ಹೆಂಗೆ ಜ್ವರ ಕಮ್ಮಿ ಆಯಿತು ಅಂತ ಅವ್ರು ಅನ್ಕೋತಾರೆ. ದೇವ್ರು ಕಮ್ಮಿ ಮಾಡಿದ್ದಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ಪೂಜಾರಿ ಕಮ್ಮಿ ಮಾಡಿದ್ದಲ್ಲ, ಆ ತಾಮ್ರದ ಚಂಬಲಿಟ್ಟಿದ್ದ ನೀರು ಕೆಲಸ ಮಾಡಿತ್ತು ಅವನ ದೇಹದಲ್ಲಿ. ತಾಮ್ರಕ್ಕೆ ಅಷ್ಟು ಶಕ್ತಿ ಇದೆ, ತಾಮ್ರಕ್ಕೆ ಅಷ್ಟು ಪವರ್ ಇದೆ. ಅದಕ್ಕಾಗಿಯೇ ಇವತ್ತು ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ನೀವು ತಾಮ್ರದ ಚಂಬುಗಳು, ತಾಮ್ರದ ಇದನ್ನ ಮಾರಾಟ ಮಾಡ್ತಾರೆ. ಮೆಡಿಕೇಟೆಡ್ ಕಾಪರ್ ತಾಮ್ರದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಾಧನದ ಮುಖಾಂತರ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಪತ್ತೆ ಮಾಡ್ತಕ್ಕಂಥ ಸಾಧನವನ್ನು ರೆಡಿ ಮಾಡ್ಕೊಂಡಿರ್ತಕ್ಕಂಥವ್ರು ಬಾಬಣ್ಣವರು. ಇದರ ಶಕ್ತಿಯ ಬಗ್ಗೆ ಈಗಾಗಲೇ ನೀವೆಲ್ಲರೂ ಭಾಳಷ್ಟು ಜನ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ, ಅದರ ಅನುಭವವೂ ಕೂಡ ನಿಮಗೆ ಆಗಿದೆ. ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಪರಿಹಾರವನ್ನು ಕೂಡ ಹೇಳ್ತಾರೆ. ಅದಕ್ಕೆ ಅವರು ನೇರವಾಗಿ ಹೇಳ್ತಾರೆ, ಇವತ್ತು ಹೇಳ್ತಿಲ್ಲ. ಎಷ್ಟೋ ನೆನ್ನೆ ಮೊನ್ನೆ ಚೆಕ್ ಮಾಡಿದಂಥವ್ರಿಗೆ ಹೇಳ್ತಿದ್ರು, ಅಪ್ಪ ನೀನು ಏನೋ ಕೆಲವು ದುರಭ್ಯಾಸ ನಿನ್ನಲ್ಲಿದೆ, ನಿಜಾನ ಅಂದಾಗ ಅವನು ಹೇಳ್ತಿದ್ದ ನಾನು ಅದಾಕೊಂತಿದ್ದೆ, ಇದಾಕೊಂತಿದ್ದೆ, ಪಾನ್ಪರಾಕ್ ತಿಂತಿದ್ದೆ, ಅದು ತಿಂತಿದ್ದೆ ಅಂತ. ಇಂಥವೆಲ್ಲ ಬಿಟ್ಬಿಡು, ಇಂಥವೆಲ್ಲ ತಿಂದು ಹಾಳು ಮಾಡ್ಕೊಂಡ್ರೆ ದೇಹನ ಸರಿಪಡಿಸ್ಕೊಳ್ಳೋ ಕೆಲಸ ಮಾಡಬೇಕು ಅಂತಂದರೆ ಇಂತಹ ಸ್ವಚ್ಛ ಗಾಳಿ ಒಳಗೆ ಓಡಾಡು, ಪ್ರದಕ್ಷಿಣೆ ಮಾಡು, ದೈವ ಭಕ್ತಿಯನ್ನು ಬೆಳೆಸ್ಕೊ ನೀನು ಅಂತ ಹೇಳಿದ್ರೆ ಹೊರತು ನೀನು ಈ ಮುಡುಪು ಕಟ್ಟು ನನಗೆ ತೊಗೊಂಬಂದು ಕಾಣಿಕೆ ಕೊಡು ಅಂತ ಅವ್ರೇನು ಕೇಳಲಿಲ್ಲ. ಈ ಥರದ ಒಂದು ಒಳ್ಳೆಯ ಚಿಂತನೆಯನ್ನು ಹೇಳ್ತಿರ್ತಕ್ಕಂಥ ಒಂದು ಸ್ಥಳ ಇದು ಬಿಲ್ವವನ. ಇದು ಬೆಳಿಬೇಕು, ಉಳಿಬೇಕು, ಇನ್ನಷ್ಟು ಪ್ರಕಾಶಮಾನವಾಗಿ ವಿಜೃಂಭಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ, ನಮಃ ಶಿವಾಯ. ಇಲ್ಲಿ ಯಾರ್ದು ಕೈವಾಡ ಕೈ ಚಳಕ ಏನಿಲ್ಲ, ಕಣ್ಣು ಮುಂದೆ ಕಾಣ್ತದೆ ಫಲಾನ ಈ ಥರ ಆಗ್ತಾ ಇದೆ ಅಂಥೇಳಿ. ಅದು ಇಲ್ಲಿ ಓಡಾಡಿದಾಗ ಸಾಕಷ್ಟು ಬಾರಿ ಒಂದು ನಮ್ಗೆ ಗುರುಗಳು ಒಂದು ವಿಷಯ ಹೇಳೋರು, ಪ್ರಕೃತಿ ಹತ್ರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಉಸಿರು, ಊಪಿರಿ ನಾವು ಜಾಸ್ತಿ ತಗೊತೀವಿ. ಉಸಿರನ್ನ ಪೂರ್ತಿಯಾಗಿ ತಗೊಂಡವ್ನಿಗೆ ಯಾವುದೂ ಕಾಯಿಲೆ ಬರಲ್ಲ. ಉಸಿರು ಕಮ್ಮಿ ತಗೊಂಡವ್ರಿಗೆ ಎಲ್ಲ ಕಾಯಿಲೆ ಫ್ರೀಯಾಗಿ ಬರ್ತೈತೆ. ಇಲ್ಲಿ ಒಂದು ಲಾಜಿಕ್ ಆದರೂ ಟೆಕ್ನಿಕ್ ಆದರೂ ಇದೇ ವಿಶೇಷ. ಇಲ್ಲಿ ಏನು ಬರ್ತೈತೆ ಅಂದರೆ, ಯಾವಾಗ ಈ ದಿವ್ಯವಾಗಿರೋಂಥ ಪ್ರಕೃತಿ ಜೊತೆ ವಿಶೇಷವಾಗಿ ಉಸಿರಾಟ ಮಾಡ್ತಾರೋ ಆ ಉಸಿರಾಟದ ವಿಶೇಷತೆಯಿಂದ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ. ಒಂದು
ಮತ್ತು ಎರಡನೇದಾಗಿ ಯಾವುದೇ ಪ್ರಕೃತಿನಲ್ಲಿ ಆಗುತ್ತೆ, ಇದೇ ಅಂತಲ್ಲ, ನೀವು ಯಾವ ಪ್ರಕೃತಿ ಹತ್ರ ಹೋದ್ರೂ ಅದು ನಡೆಯುತ್ತೆ, ಅದು ಯಾವತ್ತೂ ನಿಜಾನೇ. ಇನ್ನು ಹುಲ್ಲು ಮೇಲೆ ನಡೆದಾದ್ರೂ ಕೂಡ ನಿನಗೆ ಶಕ್ತಿ ಬಂದ್ಬಿಡುತ್ತೆ, ಅದು ಕೂಡ ನಿಜಾನೇ. ಪಾಯಿಂಟಿಗೆ ಬರೋಣ. ಇದು ಶ್ರೀಯಂತ್ರ ರಚನೆ ಅಂತ ಏನಿದೆ, ಈ ಯಂತ್ರ ರಚನೆಯಿಂದ ಬರುವಂಥ ಶಕ್ತಿ, ಆ ಒಂದು ಕಾಸ್ಮಿಕ್ ಎನರ್ಜಿ ಏನಾಗ್ತದೋ ಅದರಿಂದ ಅವರು ಏನೋ ಹೇಳ್ತಾರದು, ಇವಾಗ ವರ್ಷಕ್ಕೊಂದು ಕಿತ ಬಂದು ಎಷ್ಟಾಗತ್ತೆ ಅಂತ ನೋಡ್ಬೇಡ್ರಿ. ಹಾಸ್ಪಿಟ್ಲಿಗೆ ಹೋಗಿ ದಿನನಿತ್ಯ ಮಾತ್ರೆ ಇಂಜೆಕ್ಷನ್ ತೊಗೊಂಡು ಚೆನ್ನಾಗೈತಾ ಅಂತ ನೋಡ್ಕೊತಾರೆ. ಒಂದು ಕಿತ ಬಂದು ಹೋದ್ರೆ ಹೆಂಗಾಗ್ತದೆ? ಆಗತ್ತೆ. ಅದು ನಿಮ್ಗೆ ಸಮಾಧಾನ ಆದರೆ ಅಷ್ಟೇ ಸಾಕು. ನೀವು ಅಲ್ಲೆಲ್ಲಾದ್ರೂ ಪ್ರಕೃತಿಯಲ್ಲಿ ಸೇವಾ ಮಾಡಿರಿ, ಪ್ರಕೃತಿಯಲ್ಲಿ ಸೇವಾ ಮಾಡಿರಿ, ಗೋ ಸೇವಾ ಮಾಡಿರಿ, ಮನೇಲಿ ತಂದೆ ತಾಯಿಗೆ ನಮಸ್ಕಾರ ಮಾಡಿರಿ, ಅವ್ರಿಗೆ ಸೇವಾ ಮಾಡಿರಿ. ಈ 3 ಸೇವೆ ಮಾಡಿದವನಿಗೆ ಯಾವ ಯಮರೋಗನೂ ಬರೋದಿಲ್ಲ. ಬಟ್ ಇಲ್ಲಿ ಅತ್ಯಂತ ವಿಶೇಷವಾಗಿ ನಾವು ಶ್ರೀಚಕ್ರ, ಹನುಮಚಕ್ರ, ಷಟ್ಚಕ್ರಗಳನ್ನ ನಾವು ರಚನೆ ಮಾಡಿದ್ದೀವಿ. ಈ ರಚನಾ ವಲಯದಲ್ಲಿ ಯಾರಿಗೆ ಯಾವುದು ಚಕ್ರದಲ್ಲಿ ಪ್ರಾಬ್ಲಮ್ ಇರ್ತದೆ ನೋಡಿಕೊಂಡು ಅವ್ರಿಗೆ ಆಯಾ ಚಕ್ರದಲ್ಲಿ ಅವ್ರು ಕುಂಡ್ರಿಸಿ ಸುಮಾರು ಅವ್ರು ಕಂಟಿನ್ಯೂಟಿ ಮಾಡೋಂಗಿದ್ರೆ 21 ದಿನಗಳ ಕಾಲ ಅದನ್ನು ಮಾಡ್ತಕ್ಕಂಥದ್ದು. ಮಾಡಿದಾಗ ಅವರ ಪರಿಣಾಮ ಅವರೇ ಹೇಳ್ತಾರೆ. ಅವಾಗ ಈಗ ಕೆಲವು ಎಲ್ಲ ಒಂದು ಕ್ರಿಯೆಗೂ ಮತ್ತು ಪ್ರತಿಕ್ರಿಯೆಗೂ ಒಂದು 20 ನಿಮಿಷ ಅಂತರದಲ್ಲಿ ಇಷ್ಟೊಂದು ನೀವು ಇದು ನೋಡಿದ್ರಲ್ಲ, ಅದೇ 21 ದಿವಸ ಕಾಲ ಒಂದು ಆಯ್ತ ಸಮಯದಲ್ಲಿ ನೀವು ಮಾಡಿದಾಗ ಅದು ಯಾವ ರೀತಿ ನಿಮಗೆ ಪ್ರಭಾವ ಬೀರ್ತದೆ? ಅದ್ಭುತವಾಗಿ ಪ್ರಭಾವ ಬೀರ್ತದೆ. ಆಚರಣೆಗೆ ತರಬೇಕು ಅಷ್ಟೇ. ಆ ಯೂತ್ ಏನಿದೆ ಆಚರಣೆಗೆ ಬಂದರೆ ಅವ್ರಿಗೆ ಖಂಡಿತ ಸತ್ಫಲ ಆಗೇ ಆಗ್ತದೆ. ಇಲ್ಲಿ ಕೆಲವು ದಿವ್ಯವಾಗಿರೋಂಥ ಗಿಡಗಳನ್ನ ನಾವು ನೆಟ್ಟಿದ್ದೇವೆ. ಕೆಲವು ಯಂತ್ರಸ್ಥಾಪಿತವಾಗಿದ್ದಂಥ ಗಿಡಗಳಿದೆ. ಅಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದಿಲ್ಲ, ನಮ್ಗೆ ಹೆಸರು ಹೇಳೋದೇನು ಅವಸರ ಇಲ್ಲ. ಆ ನೀರನ್ನು ಅಲ್ಲಿಟ್ಟು ಅವ್ರು ಮೆಡಿಟೇಷನ್ ಮಾಡಿ ಒಂದು 20 ನಿಮಿಷ ಮೆಡಿಟೇಷನ್ ಮಾಡಬೇಕು. ಮಾಡಾದ್ಮೇಲೆ ಅವರು ಆ ನೀರು ಕುಡಿದಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇದೆಯೋ ಅದು ಅವ್ರ ಮನಸ್ಸಿಗೆ ಗೊತ್ತು, ಆ ಪ್ರಕೃತಿ ಅವ್ರಿಗೆ ಕೊಡ್ತದೆ. ಅದು ಮಹಾ ಸಮಾಧಾನಕರವಾಗಿರ್ತದೆ. ಇದು ಮಹಾಬಿಲ್ವ. ಈ ಬಹುದಳ ಅಂತ ಹೇಳ್ತಾರೆ, ಮಹಾಬಿಲ್ವ ಅಂತ ಹೇಳ್ತಾರೆ. ಇದರ ವಿಶೇಷ ಏನಂತಂದ್ರೆ ಇದು ಎಲ್ಲಾ ಪ್ರಾಂತ್ಯಗಳಲ್ಲೂ ಸಿಗುವಂಥದ್ದಲ್ಲ. ಇದು ನಾವು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಜಾಗದಲ್ಲಿ ತಿರುಗಾಡಿ ನಮಗ್ ಬೇಕಾಗಿರೋದನ್ನೆಲ್ಲ ಸಾಕಷ್ಟು ಪಡ್ಕೊಂಡು ನಮಗೂ ಸಾಕಷ್ಟು ಸಮಯಗಳು ತಗೊಂಡಿದೆ. ಇದನ್ನ ಯೋಜನೆ ಮಾಡ್ಬೇಕಂದ್ರೆ ಯೋಜನೆಯ ಪೂರ್ವ ಸಮಯ ತಗೊಂಡಿದೆ. ಒಂದೊಂದನ್ನ ಇದನ್ನ ಶೇಖರಣೆ ಮಾಡಿ ನಾವು ಈ ರೀತಿ ಇದು ಮಾಡ್ಕೊಂಡಿದ್ದೀವಿ. ಇದ್ರ ವಿಶೇಷ ಶಕ್ತಿ ಏನಂತಂದ್ರೆ ಇಲ್ಲಿ ನೀವೇನು ಕುತ್ಕೊಂಡು ನೀವು ಧ್ಯಾನ ಮಾಡಕ್ ಅಭ್ಯಾಸ ಮಾಡ್ರಿ, ವಿಶೇಷ ಸ್ಪೀಡಲ್ಲಿ ಇಲ್ಲಿ ಈ ಗಿಡದಲ್ಲಿ ಅತ್ಯಂತ ವಿಶೇಷ ಸ್ಪೀಡ್ ಆಗಿ ನಮ್ಗೆ ಅದು ಪ್ರಾಪ್ತಿ ಆಗುತ್ತೆ. ಮಾಡೋರು ಹೊಸಬ್ರು ಯಾರೇ ಇರಲಿ ಟ್ರೈ ಮಾಡ್ಲಿ, ಅದು ಎಲ್ಲರಿಗೂ ಆಗುತ್ತೆ. ಕಾರಣ ಪ್ರಕೃತಿ, ವ್ಯಕ್ತಿಯಿಂದ ಅಲ್ಲ, ಪ್ರಕೃತಿ ಶಕ್ತಿ. ಇದು ಒಂದು ಎನರ್ಜಿ ಅವರಿಂದ ಹೋಗೋದು ಬರೋದು, ಇದು ಒಂದು ಅನುಭವಕ್ಕೆ ಬರುತ್ತೆ. ಅದ್ರಲ್ಲಿ ಆಗುತ್ತೆ. ನೀವು ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು, ಆಗತ್ತೆ.